ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ನಿರ್ಮಿಸಲಾರರು. ಅದರಲ್ಲೂ ವೈದ್ಯಕೀಯ ಇತಿಹಾಸ ಏನಿದೆ ಅದು ನಿಜಕ್ಕೂ ನಾವೆಲ್ಲ ತಿಳಿದಿರಬೇಕಾದದ್ದು. ನಮ್ಮ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರನ್ನು ಲೆಕ್ಕಕ್ಕೆ ತಗೊಂಡ್ರೆ ವೈದ್ಯಕೀಯ ಇತಿಹಾಸ ಬೆಳೆದು ಬಂದ ಹಾದಿ ಏನಿದೆ ಅದು ಅನೇಕ ವೈದ್ಯರಿಗೆ ತಿಳಿದಿಲ್ಲ. ಇನ್ನು ಜನಸಾಮಾನ್ಯರಿಗೆ ತಿಳಿಯುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಈ ಒಂದು ದಿಶೆಯಲ್ಲಿ ಬಹಳ ಸೊಗಸಾದ, ಅರ್ಥವತ್ತಾದ, ಉಪಯುಕ್ತವಾದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ವೈದ್ಯ ಲೋಕದ ನಾರೀಚೇತನ ಮತ್ತು ಬೆಂಗಳೂರಿನ ವೈದ್ಯ ಶಿಕ್ಷಣ. ಡಾಕ್ಟರ್ ಸರೋಜಾ ಆರ್.ಕೆ. ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಡಾಕ್ಟರ್ ಸರೋಜಾ ಆರ್.ಕೆ. ಅವರು ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ವೈದ್ಯಶಾಸ್ತ್ರದಲ್ಲಿ ಪರಿಣಿತರು. ಅವರು ರೇಡಿಯಾಲಜಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಮುಂಬೈನ ಅಣುಶಕ್ತಿ ಕೇಂದ್ರದಲ್ಲಿ ರೇಡಿಯೇಷನ್ ಸೇಫ್ಟಿ ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾರೆ. ಆನಂತರ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಕಿದ್ವಾಯಿ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ವಾಣಿವಿಲಾಸ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಹೀಗೆ ಹಲವು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಇವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ 2 ಭಾಗ ಇದೆ. ಶೀರ್ಷಿಕೆ ಹೇಳುವ ಹಾಗೇನೆ 2 ಭಾಗ. ವೈದ್ಯ ಲೋಕದ ನಾರೀಚೇತನ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಹೇಗೆ ಮೊದಲ ಬಾರಿಗೆ ಹೆಜ್ಜೆಯನ್ನು ಇಟ್ಟು ಕ್ರಾಂತಿಯನ್ನು ಉಂಟು ಮಾಡ್ತಾರೆ, ಅದರ ಬಗ್ಗೆ ಮಾಹಿತಿ ದೊರೆಯುತ್ತೆ. ಹಾಗೆಯೇ 2ನೇ ಭಾಗದಲ್ಲಿ ಬೆಂಗಳೂರಲ್ಲಿ ವೈದ್ಯಕೀಯ ಶಿಕ್ಷಣ ಹೇಗೆ ಆರಂಭವಾಯಿತು, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ವಿಕ್ಟೋರಿಯಾ ಆಸ್ಪತ್ರೆ, ಮಿಂಟೋ ಆಸ್ಪತ್ರೆ, ವಾಣಿವಿಲಾಸ ಆಸ್ಪತ್ರೆ ಇವೆಲ್ಲ ಹೇಗೆ ಆರಂಭವಾದವು ಅದರ ಚರಿತ್ರೆಯನ್ನು ಬರೀತಾ ಹೋಗ್ತಾರೆ. ಇದರಲ್ಲಿ ಬಹಳ ನಮ್ಮ ಕುತೂಹಲವನ್ನು ಸೆಳೆಯುವುದು ಅಂದರೆ ಲೇಡಿ ಡಫ್ರಿನ್ ಅವರ ಒಂದು ಪುಟ್ಟ ಬರಹ. ಲೇಡಿ ಡಫ್ರಿನ್ ಹ್ಯಾರಿಯಟ್ ಹ್ಯಾಮಿಲ್ಟನ್ ಟೆಂಪಲ್ ಬ್ಲಾಕ್ವುಡ್ ಅನ್ನೋ ವೈಸ್ರಾಯ್ ಅವರ ಪತ್ನಿಯಾಗಿರ್ತಾಳೆ. ಯಾಕೆ ಭಾರತಕ್ಕೆ ಹೋಗ್ತಿದ್ದೇನೆ ಅಂದಾಗ ವಿಕ್ಟೋರಿಯಾ ರಾಣಿ ಕರೆದು ಹೇಳ್ತಾಳೆ, ಭಾರತೀಯ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವ ಒಂದು ಒಳ್ಳೆಯ ಯೋಜನೆಯನ್ನು ನೀನು ಸಿದ್ಧಪಡಿಸು ಅಂತ ಒಂದು ಮಾತನ್ನು ಹೇಳಿ ಕಳಿಸ್ತಾರೆ. 1855ರಲ್ಲಿ ಕಾಶ್ಮೀರದ ಮಹಾರಾಜ ಪ್ರತಾಪ್ ಸಿಂಗ್ ಡೋಗ್ರಾ, ದರ್ಭಾಂಗದ ಮಹಾರಾಜ ಲಕ್ಷ್ಮೇಶ್ವರ ಸಿಂಗ್ ಇವರ ಸಹಾಯದಿಂದ ಒಂದು ದೊಡ್ಡ ಮೊತ್ತವನ್ನು, ಒಂದು ನಿಧಿಯನ್ನು ಆಕೆ ಶೇಖರಿಸಿ ಕೌಂಟೆಸ್ ಡಫ್ರಿನ್ ನಿಧಿ ಅನ್ನೋ ಒಂದು ನಿಧಿಯನ್ನು ಸ್ಥಾಪಿಸಿ ಆ ನಿಧಿಯ ಸಹಾಯದಿಂದ ಹೆಣ್ಣು ಮಕ್ಕಳ ವೈದ್ಯಕೀಯ ಶಿಕ್ಷಣಕ್ಕೆ, ವೈದ್ಯ ಸಹಾಯಕರಿಗೆ, ಶುಶ್ರೂಷಕರಿಗೆ, ದಾಯಿಗಳಿಗೆ, ಔಷಧಾಲಯ ಸ್ಥಾಪನೆಗೆ, ಮಹಿಳಾ ವಾರ್ಡುಗಳಿಗೆ, ಮಹಿಳಾ ವೈದ್ಯರಿಗೆ, ಮಹಿಳಾ ಆಸ್ಪತ್ರೆಗಳನ್ನು ಕಟ್ಟೋದಕ್ಕೆ ಬೇಕಾಗುವಂಥ ಆರ್ಥಿಕ ವ್ಯವಸ್ಥೆ ಇವೆಲ್ಲ ಏನಿರುತ್ತೆ ಎಲ್ಲವನ್ನೂ ಕೊಡ್ತಾಳೆ. ಮುಖ್ಯವಾದ ವಿಚಾರ ಅಂದರೆ ಈ ನಿಧಿಯ ಆಧಾರದಿಂದ ಭಾರತದಿಂದ ಆನಂದಿಬಾಯಿ ಜೋಶಿ, ಕಾದಂಬರಿ ಬಸು ಮತ್ತು ರುಕ್ಮಾಬಾಯಿ ಅಂತಕ್ಕಂಥ ಮಹಿಳೆಯರು ಮೊದಲ ಬಾರಿಗೆ ವೈದ್ಯರಾಗ್ತಾರೆ. ಹಾಗೆ ವೈದ್ಯರಾದಂಥ ಕಥೆ ಏನಿದೆ, ಮುಂದೆ ಹೇಗೆ ಅನೇಕ ನಮ್ಮ ವೈದ್ಯರು ಮುಂದೆ ಬರೋದಕ್ಕೆ, ಹೆಣ್ಣುಮಕ್ಕಳು ವೈದ್ಯರಾಗೋದಕ್ಕೆ ಅವಕಾಶ ದೊರೀತು ಅನ್ನೋದನ್ನು ಬರಿತಾ ಹೋಗ್ತಾರೆ. ಮಿಸ್ ಹೆವ್ಲೆಟ್, ಶ್ರೀಮತಿ ರುಕ್ಮಾಬಾಯಿ, ಸೋಫಿಯಾ ಇಡಾಸ್ಕಡ್ಡರ್, ಸುಶೀಲಾ ನಯ್ಯರ್, ಶ್ರೀಮತಿ ಟಿ.ಎಸ್. ಸೌಂದರಂ ರಾಮಚಂದ್ರನ್, ಹೀಗೆ ಅನೇಕ ವೈದ್ಯರ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಹೇಗೆ, ಭಾರತದಲ್ಲಿ ಹೇಗೆ ಹೆಣ್ಣು ಮಕ್ಕಳು ಈ ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು ಅಂತ. ಹಾಗೆಯೇ ನಮ್ಮ ಬೆಂಗಳೂರಲ್ಲಿ ವೈದ್ಯಕೀಯ ವಿದ್ಯಾಲಯ ಹೇಗೆ ಆರಂಭವಾಯಿತು, ಆರಂಭವಾದಂಥ ವೈದ್ಯಕೀಯ ವಿದ್ಯಾಲಯ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಆರಂಭವಾಗುತ್ತೆ, ಬೆಂಗಳೂರಲ್ಲಿ ಇರೋದಿಲ್ಲ. ಹಾಗಾಗಿ ಬೆಂಗಳೂರಲ್ಲಿ ಡಾಕ್ಟರ್ ಮೊಹಮ್ಮದ್ ಶಫಿ ಮೇಕ್ರಿ, ಡಾಕ್ಟರ್ ಎಂ ಶಿವರಾಮ್, ಡಾಕ್ಟರ್ ಬಿ.ವಿ. ರಾಮಸ್ವಾಮಿ, ಡಾಕ್ಟರ್ ಬಿ.ಕೆ. ನಾರಾಯಣರಾವ್, ಶ್ರೀ ಟಿ. ಸಿಂಗಾರವೇಲು ಮೊದಲಿಯಾರ್ ಈ 5 ಜನ ಸೇರಿಕೊಂಡು ಆಸ್ಪತ್ರೆಯನ್ನು, ವೈದ್ಯಕೀಯ ವಿದ್ಯಾಲಯವನ್ನು ಆರಂಭಿಸ್ತಾರೆ. ಅದೇ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. ನಂತರ ಅದು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಅದಾದ ಮೇಲೆ ಆಸ್ಪತ್ರೆಗಳೆಲ್ಲ ಹೇಗೆ ಬೆಳೆದವು ಇದರ ರೋಚಕ ವಿವರ ದೊರೆಯುತ್ತೆ 2ನೇ ಭಾಗದಲ್ಲಿ. ಹಾಗಾಗಿ ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ಹಾಗೆಯೇ
ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಂಥ ಮಹಿಳಾ ಮಣಿಗಳು ಅವರ ಬಗ್ಗೆ ವಿವರಿಸುವಂಥ ಉಪಯುಕ್ತ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅಮುದಾ ಮಧುಕುಮಾರ್. ನಾನು ಟೈಲರು. ನಾನು ಅಭ್ಯಾಸ ಬಂದು ಅಡುಗೆ ಮಾಡೋದು, ಒಳ್ಳೆ ಇದು ಬುಕ್ಸ್ ಓದೋದು, ಇದೆಲ್ಲ. ತುಂಬ ಸಂತೋಷ ಅಮುದಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘು ಕನುಗನಹಳ್ಳಿ ಅಂತ. ನನ್ನ ಪ್ರಸ್ತುತ MDCC ಬ್ಯಾಂಕ್ ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕಾದಂಬರಿಗಳನ್ನು ಬರೆಯತಕ್ಕಂಥದ್ದು, ಕೃಷಿ ಕೆಲಸವನ್ನು ಮಾಡತಕ್ಕಂಥದ್ದು, ನೃತ್ಯ ಮತ್ತು ನಟನೆಯನ್ನು ಮಾಡತಕ್ಕಂಥದ್ದು ನನ್ನ ಹವ್ಯಾಸಗಳು. ರಘು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗ. ನಾನು ಬೆಂಗಳೂರು ದಕ್ಷಿಣ ಚಳ್ಳಕೆಟ್ಟದಿಂದ ಬಂದಿದ್ದೇನೆ. ನಾನು 3ನೇ ವರ್ಷದ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನನ್ನ ಹವ್ಯಾಸಗಳು ನೃತ್ಯ ಮಾಡುವುದು ಹಾಗೂ ಹಾಡು ಕೇಳುವುದು. ನಿಸರ್ಗ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಜನಮಿತ್ರ ಅರಸು ನಾಟಕ, DS ಚೌಗುಲೆ ಬರೆದಿರುವಂಥದ್ದು. ಪ್ರಶ್ನೆ: ರಾಜೇಂದ್ರ ಚೋಳನು ಯಾವ ದ್ವೀಪಗಳಿಗೆ ಮುನ್ನೀರು ಫಲಾಂತಿಯು ಪನ್ನೀರಾಯರಂ 12,000 ದ್ವೀಪಗಳು 3 ಸಮುದ್ರಗಳ ಮಿಲನ ಎಂಬ ಅರ್ಥವನ್ನು ಕೊಡುವ ಹೊಸ ನಾಮಕರಣವನ್ನು ಮಾಡ್ತಾನೆ? ಆಯ್ಕೆಗಳನ್ನು ನೋಡೋಣ. ಲಕ್ಷದ್ವೀಪ ಮಾರಿಷಿಯಸ್, ಲಕ್ಷದ್ವೀಪ ಮಾಲ್ಡೀವ್ಸ್ ಅಂಡಮಾನ್, ಲಕ್ಷದ್ವೀಪ ಮಾಲ್ಡೀವ್ಸ್, ಅಂಡಮಾನ್ ಮತ್ತು ನಿಕೋಬಾರ್. ಮೊದಲಿಗೆ ನಿಸರ್ಗ, ಆನಂತರ ಅಮುದ. ಆಯ್ಕೆ 3. ಆಯ್ಕೆ 3 ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅಂತ ಹೇಳ್ತಾ ಇದ್ದಾರೆ. ಅಮುದ 4 ಅಂಡಮಾನ್. ಆಯ್ಕೆ 4. ಉತ್ತರವನ್ನು ನೋಡೋಣ. ಲಕ್ಷದ್ವೀಪ ಮಾಲ್ಡೀವ್ಸ್ ಉತ್ತರ ಸರಿಯಾಗಿದೆ. ನಿಸರ್ಗ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಜನಮಿತ್ರ ಅರಸು ಈ ನಾಟಕದ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ರಾಜೇಂದ್ರ ಚೋಳ ಶ್ರೀಲಂಕಾವನ್ನು ಮೊದಲು ಗೆಲ್ತಾನೆ. ಅಲ್ಲಿಂದ ಲಕ್ಷದ್ವೀಪಗಳನ್ನು ಗೆದ್ದು ಆನಂತರ ಮಾಲ್ಡೀವ್ಸ್ ಪ್ರದೇಶವನ್ನು ಆಕ್ರಮಿಸಿಕೊಂಡು ಅಲ್ಲಿಂದ ಮುಂದೆ ಜಾವಾ, ಸುಮಾತ್ರ, ಮಲೇಷ್ಯಾ ಪ್ರದೇಶಗಳನ್ನೆಲ್ಲ ಗೆಲ್ತಾ ಹೋಗ್ತಾನೆ. ಈ ದ್ವೀಪಗಳ ಸೌಂದರ್ಯಕ್ಕೆ ಈತ ಮಾರು ಹೋಗಿ ಈ ರೀತಿಯಾದ ಒಂದು ನಾಮಕರಣ ಮಾಡ್ತಾನೆ. 12,000 ದ್ವೀಪಗಳು ಹಾಗೂ 3 ಸಮುದ್ರಗಳು ಮಿಲನವಾಗುವಂಥ ಸ್ಥಳ ಇದು ಎನ್ನುವ ಅರ್ಥ ಬರುವಂಥ ಶಬ್ದ ಮುನ್ನೀರು ಫಲಾಂತಿಯು. ಮುನ್ನೀರು 3 ನೀರು. ಅಚ್ಚ ಕನ್ನಡದಲ್ಲೂ ಹಳಗನ್ನಡದಲ್ಲೂ ನಾವು ಮುನ್ನೀರಂತಲೇ ಹೇಳ್ತೇವೆ. ಸಮುದ್ರ ಅನ್ನೋ ಶಬ್ದ ಏನಿದೆ ಅದು ಸಂಸ್ಕೃತ ಮೂಲದ್ದು, ಕನ್ನಡ ಶಬ್ದ ಅಲ್ಲ. ಕನ್ನಡ ಶಬ್ದ ಅಂದರೆ ಅದು ಮುನ್ನೀರೇ ಆಗಬೇಕು. ಆ ಮುನ್ನೀರ್ ಫಲಾಂತಿವು ಪನ್ನೀರಾಯರಂ ಅಂತ ಹೇಳ್ತಾರೆ. 12,000 ದ್ವೀಪಗಳು ಅಂತ. ವಾಸ್ತವದಲ್ಲಿ 12,000 ದ್ವೀಪಗಳಿಲ್ಲ, ಆದರೆ ನುಡಿಗಟ್ಟಾಗಿ ಅದನ್ನು ಬಳಸ್ಕೊಂಡು ಬಂದಿದ್ದಾರೆ. ಮಾವ ಮಾವ ಮಾತಾಡೋ ಮತ್ತಿತರ ನಗೆ ಬರಹಗಳ ಸಂಗ್ರಹ, KVT ಮೇಗೂರ್ ಬರೆದಿರುವಂಥದ್ದು. ಪ್ರಶ್ನೆ: ಸಾಮಾನ್ಯವಾಗಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಕಾಯಿಲೆಯಲ್ಲಿ ನೀಡುವುದುಂಟು? ಆಯ್ಕೆಗಳನ್ನು ನೋಡೋಣ. ಅನ್ನೋಷ್ಟರಲ್ಲಿ ರಘು, ನಿಸರ್ಗ ಇಬ್ಬರು ಬಜರ್ ಒತ್ತಿದ್ದಾರೆ. ರಘು: ಕಿಡ್ನಿ ಡಯಾಲಿಸಿಸ್. ಇಲ್ಲ, ಯಾವ ಅಂಗದ ರೋಗ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ. ಡಯಾಲಿಸಿಸ್ನೇ ನಾವು ಕೇಳ್ತಾ ಇದ್ದೀವಿ. ಡಯಾಲಿಸಿಸ್ನ ಯಾವ ಕಾಯಿಲೆಯ ಚಿಕಿತ್ಸೆಯಲ್ಲಿ ಬರ್ತೇವೆ ಅಂತ? ಕಿಡ್ನಿ. ಕಿಡ್ನಿ. ನಿಸರ್ಗ: ಕಿಡ್ನಿ. ಕಿಡ್ನಿ ಹೌದಾ ಅಥವಾ ಬೇರೆನಾ? ಆಯ್ಕೆಗಳನ್ನು ನೋಡೋಣ. ಹೃದಯ ವೈಫಲ್ಯ, ಹಾರ್ಟ್ ಫೇಲ್. ಮೂತ್ರಪಿಂಡ ವೈಫಲ್ಯ, ಕಿಡ್ನಿ ಫೇಲ್. ಆಯ್ಕೆ 3 ಶ್ವಾಸಕೋಶ ವೈಫಲ್ಯ, ಲಂಗ್ಸ್ಗಳು ಫೇಲ್ ಆಗಿದೆ, ಪಲ್ಮನರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಯಕೃತ್ ವೈಫಲ್ಯ, ಲಿವರ್ ಫೇಲ್ಯೂರ್. ಯಾವುದ್ರಲ್ಲಿ ಬಳಸ್ತೇವೆ? ರಘು: ಮೂತ್ರಪಿಂಡ ವೈಫಲ್ಯ. ಮೂತ್ರಪಿಂಡ ವೈಫಲ್ಯ. ನಿಸರ್ಗ: ಉತ್ತರವನ್ನು ನೋಡೋಣ. ಮೂತ್ರಪಿಂಡ ವೈಫಲ್ಯ ಉತ್ತರ ಸರಿಯಾಗಿದೆ. ರಘು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿರೋ ಕಾರಣ
ತಮಗೆ ಇನ್ನೂ ಒಂದು ಪುಸ್ತಕ ನಾನು ಕೊಡಬೇಕಾಗಿದೆ. ಮಕ್ಕಳ MVC ಬೇಗೋ ರಮೇಶ್ ಅವರು ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ರಘು ಅವರಿಗೆ ಕೊಟ್ಟಿದ್ದೇವೆ. ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಏನಿದೆ, ಎಫಿಷಿಯನ್ಸಿ ಅನ್ನೋದು ಏನಿದೆ, ಅದು 15%ಕ್ಕಿಂತಲೂ ಕಡಿಮೆ ಆದಾಗ ಮೂತ್ರಪಿಂಡಗಳು ವಿಫಲವಾಗಿವೆ ಅನ್ನೋ ತೀರ್ಮಾನಕ್ಕೆ ಬಂದು ರಕ್ತದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ವಿಷವಸ್ತುಗಳನ್ನು, ತ್ಯಾಜ್ಯ ವಸ್ತುಗಳನ್ನು, ಹೆಚ್ಚುವರಿ ನೀರಿನ ಪ್ರಮಾಣ ಏನಿದೆ ಅವೆಲ್ಲವನ್ನು ಯಂತ್ರದ ಸಹಾಯದಿಂದ ಬೇರ್ಪಡಿಸಿ ವಿಸರ್ಜನೆ ಮಾಡಬೇಕಾಗುತ್ತೆ. ಇದು ಕೇವಲ ತಾತ್ಕಾಲಿಕ ಉಪಶಮನವನ್ನು ಮಾತ್ರ ಕೊಡುತ್ತೆ. ಇದು ಗುಣಪಡಿಸೋಲ್ಲ ಕಾಯಿಲೆನ, ಆದರೆ ಜೀವ ಹಿಡಿದಿಟ್ಕೊಳ್ಳಿಕ್ಕಂತೂ ಸಹಾಯ ಮಾಡುತ್ತೆ. ಹಾಗಾಗಿ ಇವರು ಪದೇ 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 ಈ ಡಯಾಲಿಸಿಸ್ ಅನ್ನೋ ಚಿಕಿತ್ಸೆಯನ್ನು ಪಡಿತಾ ಇರಬೇಕಾಗುತ್ತೆ. ಮೂತ್ರಪಿಂಡದ ಬದಲಿ ಜೋಡಣೆ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಇವರು ಯೋಚನೆ ಮಾಡೋದು ಬಹಳ ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಮನಮೋಹಕ ಮಲೇಷಿಯಾ ಪ್ರವಾಸ ಕಥನ, RK ಸುಬೇದಾರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಬಹಳಷ್ಟು ಸಸ್ಯಗಳು ಹಸಿರು ಬಣ್ಣಕ್ಕೆ ಇರುತ್ತವೆ, ಇದಕ್ಕೆ ಕಾರಣವೇನು? ಮೊದಲಿಗೆ ನಿಸರ್ಗ, ನಂತರ ರಘು. ಕ್ಲೋರೋಫಿಲ್. ಕ್ಲೋರೋಫಿಲ್. ರಘು? ಕ್ಲೋರೋಫಿಲ್. ಕ್ಲೋರೋಫಿಲ್. ಅಮುದ? ಕ್ಲೋರೋಫಿಲ್. ಉತ್ತರವನ್ನು ನೋಡ್ತಾ ಹೋಗೋಣ. ಆಯ್ಕೆಗಳು: ಮೊದಲು ಬಿಲಿರುಬಿನ್, ಝ್ಯಾಂಥೋಫಿಲ್, ಕ್ಲೋರೋಫಿಲ್, ಹಿಮೋಗ್ಲೋಬಿನ್. ತಾವೆಲ್ಲರೂ ಹೇಳ್ತಾ ಇದ್ದೀರಿ ಕ್ಲೋರೋಫಿಲ್ ಅಂತ, ಹೌದಾ? ನೋಡೋಣ. ಕ್ಲೋರೋಫಿಲ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ನಿಸರ್ಗ. ನಿಸರ್ಗ ಅವರಿಗೆ ಮಲೇಷಿಯಾ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಆಯ್ಕೆಗಳು ಮೊದಲೇ ಉತ್ತರ ಕೊಟ್ಟಿರೋ ಕಾರಣ ಕಾವೇರಿ ಜಲ ವಿವಾದ, ಅರ್ಜುನಹಳ್ಳಿ ಪ್ರಸನ್ನಕುಮಾರ್ ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇವೆ ನಿಸರ್ಗ ಅವರಿಗೆ. ಹಸಿರು ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕ್ಲೋರೋಫಿಲ್ ಇರುತ್ತೆ. ಕೆಲವು ಶೈವಲಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ, ಕೆಲವು ಬ್ಯಾಕ್ಟೀರಿಯಾಗಳಲ್ಲೂ ಕ್ಲೋರೋಫಿಲ್ ಇರುತ್ತೆ. ಒಳಗಡೆ ಕ್ಲೋರೋಪ್ಲಾಸ್ಟ್ ಅನ್ನೋ ಒಂದು ಕಾಯ ಇರುತ್ತೆ. ಆ ಕಾಯದ ಒಳಗೆ ಅದು ಕಣಾಂಗ, ಇಟ್ಸ್ ಎನ್ ಆರ್ಗನಲ್ ಪಾರ್ಟ್ ಆಫ್ ಎ ಸೆಲ್. ಕ್ಲೋರೋಪ್ಲಾಸ್ಟ್ ಅನ್ನೋದು, ಅದರ ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಇದು ಬಣ್ಣದ ವಸ್ತು. ಸೂರ್ಯನ ಶಕ್ತಿಯನ್ನು ಹೀರಿಕೊಂಡು ಇದು ಗ್ಲೂಕೋಸ್ ರೂಪದ ಆಹಾರವನ್ನು ತಯಾರು ಮಾಡುತ್ತೆ. ಇವತ್ತು ನಾನು ಬದುಕಿದ್ದೇನೆ, ಮಾತಾಡ್ತಾ ಇದ್ದೇನೆ, ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅಂದರೆ ನಾವೆಲ್ಲ ಕೃತಜ್ಞರಾಗಿರಬೇಕಾದದ್ದು ಈ ಕ್ಲೋರೋಫಿಲ್ಗೆ. ಕ್ಲೋರೋಫಿಲ್ ಗ್ಲೂಕೋಸನ್ನು ತಯಾರು ಮಾಡದೇ ಇದ್ದರೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವ ಜಗತ್ತು ಉಳಿದಿದೆ ಅಂದರೆ ನಾವು ಸಸ್ಯಗಳಿಗೆ, ಕ್ಲೋರೋಫಿಲ್ಗೆ ಕೃತಜ್ಞರಾಗಿರಬೇಕು. ಮುಂದಿನ ಪುಸ್ತಕ ಸಮ್ಮೇಳನಾಧ್ಯಕ್ಷರ ಭಾಷಣಗಳು, ಸಿರಿಗೇರಿ ಯರಿ ಸ್ವಾಮಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಚಿತ್ರನಟ ದ್ವಾರಕೀಶ್ ಅವರು ಪರಿಪೂರ್ಣ ನಿರ್ಮಾಪಕರಾಗಿ ಮೊದಲು ಮೇಯರ್ ಮುತ್ತಣ್ಣ ಚಿತ್ರವನ್ನು ತಯಾರಿಸಿದರು. ನಿರ್ದೇಶಕರು ಯಾರು? ಆಯ್ಕೆಗಳನ್ನು ನೋಡೋಣ. TV ಸಿಂಗ್ ಠಾಕೂರ್. ಹೇಳಿ ಅಮುದ. ಆಯ್ಕೆ ನೋಡಿ. ಇಲ್ಲಮ್ಮ, ಕಾದಿರಿಸೋ ವ್ಯವಸ್ಥೆ ಇಲ್ಲ. ಉತ್ತರ ಗೊತ್ತಿದ್ರೆ ಮಾತ್ರ ಆಯ್ಕೆಗಳು ಬರೋಕ್ಕೆ ಮೊದಲೇ ಉತ್ತರ ಕೊಡಬೇಕು. ಹೇಳಿ ರಘು. ಆಯ್ಕೆ 2 ಹುಣಸೂರು ಕೃಷ್ಣಮೂರ್ತಿ. ಆಯ್ಕೆ 3 ಗೀತಪ್ರಿಯ. ಆಯ್ಕೆ 4 ಸಿದ್ಧಲಿಂಗಯ್ಯ. ಉತ್ತರವನ್ನು ನೋಡೋಣ. 3ನೇವ್ರಿಗೆ ಅವಕಾಶ ಇಲ್ಲ. ಯಾವುದು ಸರಿ ಉತ್ತರ ಅನಿಸುತ್ತೆ ನಿಸರ್ಗ? ಹುಣಸೂರು ಕೃಷ್ಣಮೂರ್ತಿ. ಹುಣಸೂರು ಕೃಷ್ಣಮೂರ್ತಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸಿದ್ಧಲಿಂಗಯ್ಯ ಆಗಿತ್ತು. 1969ರಲ್ಲಿ ಬಿಡುಗಡೆಯಾಗುತ್ತೆ ಈ ಚಿತ್ರ. ರಾಜ್ಕುಮಾರ್, ಭಾರತಿ, ಬಾಲಕೃಷ್ಣ, BV ರಾಧಾ, MP ಶಂಕರ್, ದ್ವಾರಕೀಶ್ ಅವರು ಈ ಚಿತ್ರದಲ್ಲಿ ನಟಿಸಿದ್ರು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ರು. ಈ ಚಿತ್ರದ ವಿಶೇಷ ಏನಂದರೆ, ಚಿತ್ರ ಬಿಡುಗಡೆ ಆಗೋದಕ್ಕೆ ಮೊದಲೇ ಚಿತ್ರ ಮಾರಾಟ ಆಗೋಗುತ್ತೆ. ಮೊದಲ ಬಾರಿಗೆ ಕನ್ನಡದಲ್ಲಿ ಈ ರೀತಿಯಾದ ಒಂದು ಕೆಲಸ ನಡೆಯುತ್ತೆ. ಇದೊಂದು ದಾಖಲೆ. ಇದು ಚಿತ್ರ ಪೂರ್ಣವಾಗಿ ಬಿಡುಗಡೆ ಆಗೋಕ್ಕೆ ಮೊದಲೇ ಮಾರಾಟ ಆಗೋದು. ಮಾರಾಟ ಆದಾಗ 50,000 ರೂಪಾಯಿಗಳ ಲಾಭ ಬರುತ್ತಂತೆ ದ್ವಾರಕೀಶ್ ಅವರಿಗೆ. ಆದರೆ ಚಿತ್ರ ಬಿಡುಗಡೆ ಆದಮೇಲೆ 10 ಲಕ್ಷ ರೂಪಾಯಿಗಳ ಲಾಭ ಮಾಡುತ್ತೆ ಆ ಚಿತ್ರ ಮೇಯರ್ ಮುತ್ತಣ್ಣ. ಅಷ್ಟು ಜನಪ್ರೀತಿಯನ್ನು ಗಳಿಸುತ್ತೆ. ಆದರೆ ದ್ವಾರಕೀಶ್ ಅವರು ಮೊದಲೇ ಮಾರಾಟ ಮಾಡಿದ್ದರಿಂದ ಅವರು 50,000 ರೂಪಾಯಿಗಳ ಲಾಭದಲ್ಲೇ ತೃಪ್ತಿಯನ್ನು ಪಡಿತಾರೆ. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ, ಡಾಕ್ಟರ್ G. ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ:
ಬಿಟ್ಟಕ್ಷರಗಳನ್ನು ತುಂಬಿ. ದು ತಿ ದೋ ಸೆ ಲಿ. ದೂರ ತೀರದ ದೋಣಿ. ದೋಣಿ ದೋಣಿ ಬಜರ್ ಹೇಳಿ. ದೂರ ತೀರದ ದೋಣಿ ಸೇರಲಿ. ಸ್ವಲ್ಪ ಕನ್ನಡ ಭಾಷೆಯ ಜಾಯಮಾನ ಇರುತ್ತಲ್ವಾ, ಅದ್ರ ಕಡೆ ಚೂರು ಗಮನ ಕೊಡಿ. ಅಮುದವರು ಸಿದ್ಧವಾಗಿದ್ದಾರೆ. ಒಂದು ಸಣ್ಣ ತಪ್ಪು ಮಾಡಿದ್ದೀರಿ, ಅದನ್ನು ತಿದ್ಕೊಳ್ಳಿ ಅಷ್ಟೇ. ಇನ್ನೊಂದ್ಸಲ ಹೇಳಿ ಉತ್ತರ. ದೂರ ತೀರದ ದೋಣಿ ಸೇರಲಿ. ಅರ್ಥವತ್ತಾಗಿದೆಯಾ? ಒಂದು ಸಣ್ಣ ತಪ್ಪಿದೆ, ವ್ಯಾಕರಣ ದೋಷ. ಅಮುದವ್ರನ್ನು ಕೇಳಿ ಅಂದರೆ ನಾನು ಕೇಳ್ತೇನೆ. ಅಮುದವ್ರೆ, ದೂರ ತೀರದಲ್ಲಿ ದೋಣಿ ಸೇರಲಿ. ನಿಸರ್ಗ, ಇವರಿಬ್ಬರು ಉತ್ತರದಿಂದ. ದೂರ ತೀರದಿ ದೋಣಿ ಸೇರಲಿ. ದೂರ ತೀರದಿ. ತಾವು ಎಲ್ಲೋ ಸ್ವಲ್ಪ ಕನ್ನಡವನ್ನು ಮರಿತಾ ಇದ್ದೀರಾ ಅನ್ಸುತ್ತೆ. ಉತ್ತರವನ್ನ ನೋಡೋಣ. ದೂರ ತೀರವ ದೋಣಿ ಸೇರಲಿ. ದೂರ ತೀರದಿ ದೋಣಿ ಸೇರಲಿ ಅಂದರೆ ಅದು ಅಷ್ಟು ಅರ್ಥವತ್ತಾಗಿ ಬರೋದಿಲ್ಲ. ದೂರ ತೀರದ ದೋಣಿ ಸೇರಲಿ ಅಂದರೆ ತೀರವನ್ನು ಸೇರಲಿ ಅನ್ನೋ ಅರ್ಥ ಬರಬೇಕಾಗುತ್ತೆ. ಒಂದು ಸಣ್ಣ ತಪ್ಪು ಇತ್ತು, ಅವಕಾಶ ಕೊಟ್ಟೆ, ಹೊಳಿಲಿಲ್ಲ. ಹಾರ್ಟ್ಸೈಟ್ ಪ್ರಭಾವ. ಮುಂದಿನ ಪುಸ್ತಕ ಫಲ ತುಂಬಿದ ಲತೆ, ಕಾವ್ಯ ಸಂಕಲನ, ಭಾರತೀ ಪುತ್ರ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 33 ಕೂಡು 39, 79 ಕಳೆ 54, 30 ಗುಣಿಸು 9, 184 ಭಾಗಿಸು 8. ಬಜರ್ ಒತ್ತಿದ್ದಾರೆ ನಿಸರ್ಗ ಅವರು. ಅಂತಿಮ ಉತ್ತರ 381. ರಘು ಮತ್ತು ಅಮುದ 381. ಬಜರ್ ಒತ್ಬಿಟ್ಟು ಉತ್ತರ ಹೇಳಿ. 382. ಅಮುದ 381. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 72, 25, 270, 23 ಎಲ್ಲವನ್ನ ಸೇರಿಸಿದರೆ 390 ಆಗುತ್ತೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಗ್ರಹಣ ಕಥಾ ಸಂಕಲನ, GK ಐತಾಳ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಇದು ಯಾವ ರಾಜ್ಯದ ಹೂವು? ಹೂವಿನ ಚಿತ್ರ ಈಗ ಬಂತು. ಆಯ್ಕೆಗಳನ್ನು ನೋಡೋಣ. ಬಿಹಾರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗೋವಾ. ಮೊದಲಿಗೆ ರಘು, ಆನಂತರ ನಿಸರ್ಗ. ಉತ್ತರ ಪ್ರದೇಶ. ಆಯ್ಕೆ 3 ನಿಸರ್ಗ. ಬಿಹಾರ ಆಯ್ಕೆ 1. ಉತ್ತರವನ್ನು ನೋಡೋಣ. ಬಿಹಾರ ಉತ್ತರ ಸರಿಯಾಗಿದೆ. ಗ್ರಹಣ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ನಿಸರ್ಗ ಅವರಿಗೆ. ವಾಸ್ತವದಲ್ಲಿ ಇದು ಚೆಂಡು ಹೂವು. ಚೆಂಡು ಹೂವಿನಲ್ಲಿ ಸುಮಾರು 50 ನಮೂನೆಗಳಿವೆ. ಆ 50 ನಮೂನೆಗಳಲ್ಲಿ ಈ ರೀತಿಯಾದದ್ದು ಒಂದು. ಇದನ್ನು ಪಾಟ್ ಮೇರಿಗೋಲ್ಡ್ ಅಂತ ಕರೆಯೋದು ಉಂಟು. ಗುಜರಾತ್ ಅವರು ನಿಜವಾದ ಚೆಂಡು ಹೂವು, ನಾವು ನೀವು ಏನು ನಮ್ಮ ಕರ್ನಾಟಕದಲ್ಲಿ ಬೆಳಿತೇವೆ, ನೋಡ್ತೇವೆ, ಬಳಸ್ತೇವೆ, ಕೆಂಪು ಮತ್ತು ಹಳದಿ ಬಣ್ಣದ್ದು, ಆ ಚೆಂಡು ಹೂವನ್ನು ರಾಜ್ಯದ ಹೂವನ್ನಾಗಿ ಸ್ವೀಕರಿಸಿದ್ದಾರೆ ಗುಜರಾತ್ ಅವರು. ಆದರೆ ಅದೇ ಚೆಂಡು ಹೂವಿನ ಸ್ವಲ್ಪ ರೂಪಾಂತರ ಹೊಂದಿದಂಥ ಈ ಪಾಟ್ ಮೆರಿಗೋಲ್ಡ್ ಅನ್ನೋದು ಏನಿದೆ, ಇದನ್ನು ಬಿಹಾರದವರು ರಾಜ್ಯ ಹೂವನ್ನಾಗಿ ಅವರು ಬಳಸ್ತಾ ಇದ್ದಾರೆ. ಆವರ್ತ ಎನ್ನುವ ಕಾದಂಬರಿ, ಆಶಾ ರಘು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು
ಬೆ, ಬಾ, ದಿ, ದಿಂ, ದ, ಲಂ, ಳ, ಗ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಅಮುದ ಅವರು. ಉತ್ತರವನ್ನ ಕೇಳೋಣ. ಬೆಳದಿಂಗಳಾಗಿ ಬಾ. ಲಾ ಇಲ್ವಲ್ಲಮ್ಮ, ಳ ಇದೆ ಅಷ್ಟೇ. ಹತ್ರ ಬಂದು ದೂರ ಹೋಗ್ಬಿಟ್ರಿ. ಸ್ವಲ್ಪ ಆತರ ಪಟ್ರೇನೋ ಅನ್ಸುತ್ತೆ, ನೋಡಿ. 8 ಅಕ್ಷರ ಬೇಕು ನಮಗೆ. ರಘು ಮತ್ತು ನಿಸರ್ಗ ತಾವು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಅಮುದವರೇ ಗೊತ್ತಾಯ್ತಾ? ಇಲ್ಲ ಸರ್. ಗೊತ್ತಾಗಿಲ್ಲ. ರಘು. ಬೆಳದಿಂಗಳ ಬಾನದಿ. ಬೆಳದಿಂಗಳ ಬಾಲದಿ ಅಂದ್ರೆ ಅಲ್ಲ, ಬೆಳದಿಂಗಳ ನಿಸರ್ಗ. ಉತ್ತರವನ್ನ ನೋಡೋಣ. ಬೆಳದಿಂಗಳಂದದಿ ಬಾ. ಬೆಳದಿಂಗಳ ಹಾಗೆ ಬಾ ಎನ್ನುವ ಅರ್ಥ ಬರುವಂತ ಶಬ್ದ. 3 ಪುಸ್ತಕವನ್ನ ಕೊಡೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ನೋಡೋಣ. ಮಗುವನ್ನು ಮೊದಲ ಬಾರಿಗೆ ತೊಟ್ಟಿಲಲ್ಲಿ ಮಲಗಿಸುವುದು. ಸೌದೆ ಆಳವಾದದ್ದು. ಹೇಳಿ ರಘು. ಒಂದು ಉತ್ತರ. ನಾಮಕರಣ. ನಾಮಕರಣ. ಅಮುದ. ಜೋಕಾಲಿಯಲ್ಲಿ. ಜೋಕಾಲಿ. ಜೋಕಾಲಿಗೆ ಹಾಕೋದು. ಜೋಕಾಲಿ ಅಂದ್ರೆ 3 ಅಕ್ಷರ ಆಯ್ತು. ಹೆಸರಿಡೋದು ಸರ್. ನಿಸರ್ಗ. ತೊಟ್ಟಿಲು ಶಾಸ್ತ್ರ. ತೊಟ್ಟಿಲು ಶಾಸ್ತ್ರ. 3 ಶಬ್ದ ಸಿಗ್ತಾ? ಹಾ 3 ಶಬ್ದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಒಂದು ಉತ್ತರ. ತೊಟ್ಟಿಲು ಹಬ್ಬ ಅಂತ ಹೇಳ್ತೇವೆ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಕಟ್ಟಿಗೆ. ರಘು ಕಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. ಕಟ್ಟಿಗೆ ಉತ್ತರ ಸರಿಯಾಗಿದೆ. ಆಹಾರ ಭಾಗ್ಯ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಆಳವಾದದ್ದು. ಯಾರು ಬೇಕಾದರೂ ಬಜರ್ ಒತ್ತಿ. ಹೇಳಿ ಅಮುದ. ಬಹಳ. 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 ಹಾಂ ಸರ್. ಬಹಳ ಅಂದ್ರೆ ತುಂಬಾ ಅನ್ನೋ ಅರ್ಥ ಬರುತ್ತೆ, ಆಳವಾದದ್ದು ಅನ್ನೋ ಅರ್ಥ ಬರಲ್ಲ. ಉತ್ತರವನ್ನ ನೋಡೋಣ. ಗಹನ. ಗಹನವಾದದ್ದು ಅಂತ ಹೇಳ್ತೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಅಮುದ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹರಟೆಬಾಯಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಾಚಾಳಿ, ಜಗಳಗಂಟಿ. ಜಗಳಗಂಟಿ. ಮುಂದಿನ ಪ್ರಶ್ನೆ. ಕಲಹ, ಜಗಳ, ಕಾದಾಟ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೋಟಿ, ತೋಟ. ತೋಟಿ. ಮುಂದಿನ ಪ್ರಶ್ನೆ. ಕರೇಣುಮತಿ ಯಾರ ಪತ್ನಿಯ ಹೆಸರು? ನಕುಲ, ಸಹದೇವ. ಸಹದೇವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಜ್ಜಿಗೆ ಅರಿವೆ ಚಿಂತೆ. ಮಗಳಿಗೆ ಗಂಡನ ಚಿಂತೆ. ಮಗಳಿಗೆ ಗಂಡನ ಚಿಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಾಯಿ ಶರಧಿ, ಅಣ್ಣ ಸುಧಾಕರ, ಸೋದರಿ ಲಕ್ಷ್ಮಿ, ಭಾವ ಶ್ರೀಹರಿ, ಆದರೂ ತಿರುಕನ ಕೈಯಲ್ಲಿರುವೆ. ಎಷ್ಟು ಶ್ರೀಮಂತ ಮನೆತನ, ಆದರೂ ಭಿಕ್ಷುಕನ ಕೈಯಲ್ಲಿದ್ದಾನಂತೆ ಅವನು. ಯಾರು ಅಂತ ತಿಳ್ಕೋಬೇಕು. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ಹರಟೆಬಾಯಿ ಅಂದರೆ ವಾಚಾಳಿ. 2 ಉತ್ತರ. ತೋಟ. ಕೊಟ್ಟಿದ್ರಾ? ಹಾಂ ಸರ್. ಹಾಂ ಸರ್. ತೋಟ. ತೋಟ. ಹಾಂ. 3ನೇ ಪ್ರಶ್ನೆ. 3ನೇ ಪ್ರಶ್ನೆಗೆ ಉತ್ತರ. ನಕುಲನ ಹೆಂಡತಿಯ ಹೆಸರು ಕರೇಣುಮತಿ. 4ನೇ ಪ್ರಶ್ನೆಗೆ ಉತ್ತರ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಗಂಡನ ಚಿಂತೆ, ಮೊಮ್ಮಗಳಿಗೆ ಕಜ್ಜಾಯದ ಚಿಂತೆ. ಅವರ ಚಿಂತೆ ಅವರವರಿಗೆ. ಇದು ಶಂಖ. ಶಂಖ ಸಮುದ್ರದಲ್ಲಿ ಹುಟ್ಟಿದ್ದು. ತಾಯಿ ಸಮುದ್ರ, ಅಣ್ಣ ಸುಧಾಕರ, ಹೀಗೆಲ್ಲ ಬರುತ್ತೆ. ಇಷ್ಟು ಶ್ರೀಮಂತನಾಗಿದ್ದರೂ ನಾನು ದಾಸಯ್ಯನ ಕೈಯಲ್ಲಿ ಇದ್ದೀನಿ, ಊರು ತಿರುಗ್ತಾ ಇದ್ದೀನಿ ಅಂತ ಹೇಳ್ಕೊತಾ ಇದೆ. ಅಮುದ ಅವರು 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 1 ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ರಘು ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ.
ಹರಟೆ ಮಲ್ಲ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹೆಚ್ಚು ಮಾತನಾಡುವವನು, ಕಡಿಮೆ ಮಾತನಾಡುವವನು. ಹೆಚ್ಚು ಮಾತನಾಡುವವನು. ಮುಂದಿನ ಪ್ರಶ್ನೆ. ಯುದ್ಧ, ಕಲಹ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೋಂಟ, ತೋಂಟಿ. ತೋಂಟಿ. ಮುಂದಿನ ಪ್ರಶ್ನೆ. ಯಾವ ಸರ್ಪವು ನಳನನ್ನು ಕಚ್ಚಿ ಕುರೂಪನನ್ನಾಗಿ ಮಾಡಿತು? ಕಾಳಿಂಗ, ಕಾರ್ಕೋಟಕ. ಕಾರ್ಕೋಟಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ ಅಕ್ಕ ಬರಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಲೆಕ್ಕವಿಲ್ಲದ ಸಂಖ್ಯೆಯವನು ಹಾವ ಮೇಲೆ ಮಲಗಿರುವನು. ವಿಷ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹರಟೆ ಮಲ್ಲ, ಹೆಚ್ಚು ಮಾತನಾಡುವವನು, ಉತ್ತರ ಸರಿಯಾಗಿದೆ. 2 ಉತ್ತರ ಯುದ್ಧ, ಕಲಹ, ತೋಂಟಿ ಸರಿಯಾಗಿದೆ. 3 ಉತ್ತರ ಕಾರ್ಕೋಟಕ ಸರಿಯಾಗಿದೆ. 4 ಉತ್ತರ ಅಕ್ಕ ಬರಬೇಕು, ಆದರೆ ಅಕ್ಕಿ ಮುಗಿಬಾರದು. 5ನೇ ಪ್ರಶ್ನೆಗೆ ಉತ್ತರ ಇದು ಅನಂತ ಶಯನ. ಅನಂತ ಸಂಖ್ಯೆ ವಿಷ್ಣು ಅಂತ ಹೇಳಿದರೆ ಸರಿ ಉತ್ತರ ಆಗಲ್ಲ. ಅನಂತ ಅನ್ನೋ ಉತ್ತರವೇ ಅಲ್ಲಿ ಬರಬೇಕಾಗುತ್ತೆ. ಎಷ್ಟು? 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಿಸರ್ಗ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹರಹರ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪ್ರಾಣ ಬಿಡು, ನಾಮಸ್ಮರಣೆಯನ್ನು ಮಾಡು. ಪ್ರಾಣ ಬಿಡು. ಮುಂದಿನ ಪ್ರಶ್ನೆ. ಮಗ ಅಥವಾ ಮಗಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೋಕ, ತೋಕು. ತೋಕ. ಮುಂದಿನ ಪ್ರಶ್ನೆ. ಯುಧಿಷ್ಠಿರನು ರಥಿ ಆಗಿದ್ದರೆ ಅವನ ಮಗ ಪ್ರತಿವಿಂಧ್ಯ ಏನಾಗಿದ್ದ? ಅತಿರಥಿ, ಮಹಾರಥಿ. ಅತಿರಥಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ ಅಕ್ಕಿ ಅಂದರೆ ಪ್ರಾಣ, ನೆಂಟರ ಮೇಲೂ ಪ್ರೀತಿ. ನೆಂಟರ ಮೇಲೂ ಪ್ರೀತಿ. 5ನೇ ಪ್ರಶ್ನೆ ಈಗ ಬಂದಿದೆ. ಈ ಓಟನ್ನು ಬಿಡಿಸಿ ಸದ್ದು ಮಾಡದೆ ಸೆರೆ ಹಿಡಿದು ಒಡೆಯನಿಗೆ ಕೊಡ್ತೈತಿ. ಏನು? ಯಾವುದು ಕೊಡುತ್ತೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹರಹರ ಎನ್ನು ಪ್ರಾಣ ಬಿಡು, ಉತ್ತರ ಸರಿಯಾಗಿದೆ. 2 ಉತ್ತರ ಮಗ ಅಥವಾ ಮಗಳು, ತೋಕ ಸರಿಯಾಗಿದೆ. 3 ಉತ್ತರ ಅತಿರಥಿ ಸರಿಯಾಗಿದೆ. 4 ಉತ್ತರ ಅಕ್ಕಿ ಅಂದರೆ ಪ್ರಾಣ, ನೆಂಟರು ಅಂದರೆ ಜೀವ. ಹೆಚ್ಚು ಕಡಿಮೆ ಅದೇ ಅರ್ಥದ ಉತ್ತರವನ್ನು ಕೊಟ್ಟಿದ್ದೀರಾ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮೀನಿನ ಬಲೆ ಆಗಿತ್ತು. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂದಿದೆ. ಮೊದಲಿಗೆ ಅಮುದಾ ಅವರಿಗೆ ಒಂದು ಸೊಗಸಾದ ಕಾದಂಬರಿ ಆವರ್ತ, ಆಶಾ ರಘು ಅವರು ಬರೆದಿರುವಂಥ ಪುಸ್ತಕ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ರಘು ಅವರಿಗೆ ದೊರೀತಾ ಇದೆ 6 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಿಸರ್ಗ ಅವರಿಗೆ 2, 4, 4 8 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.